ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅ ಸ್ಲೈಸ್ ಆಫ್ ಮೈ ಡೇ ಜಸ್ಟ್ ಫಾರ್ ಯು ಡೇ 13. ನನ್ನ ದಿನದಲ್ಲಿ ಬೇರೆ ಎಲ್ಲ ರುಟೀನ್ಗಳು ಬದಲಾದರೂ ಬೆಳಗ್ಗೆ ಮಾತ್ರ ಖಂಡಿತವಾಗ್ಲೂ ಬದಲಾಗೋದಿಲ್ಲ. ಇವತ್ತು ಬ್ರೆಡ್ ದೋಸೆ, ಇದಕ್ಕೆ ನಾನು ಮನೇಲೇ ಮಾಡಿದಂಥ ಪನ್ನೀರನ್ನ ಬಳಸ್ತಾ ಇದ್ದೀನಿ. ಮನೇಲೆ ಪನ್ನೀರ್ ಹೇಗೆ ಮಾಡ್ಬೋದು ಅಂತ ಹಿಂದೆ ವ್ಲಾಗಲ್ಲೂ ಕೂಡ ನಾನು ಹೇಳಿದ್ದೀನಿ. ಡೆಫಿನೆಟ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಇಡ್ಲಿ ಕೂಡ ಮಾಡಿದೆ, ಅದರೊಟ್ಟಿಗೆ ನೋಡ್ತಾ ಇದ್ದೀರಲ್ಲ, ಜೇನುಗೆ ಬೇಯಿಸಿರೋ ಕಾಳುಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರು ಅದನ್ನ ತಿಂತಾ ಇದ್ರು. ಇನ್ನು ನನ್ನ ಧ್ವನಿ ಇನ್ನೂ ಸರಿ ಹೋಗಿಲ್ಲ. ಆರೋಗ್ಯ ಓಕೆ, ಬಟ್ ಧ್ವನಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಅನ್ಸತ್ತೆ. ಇನ್ನು ದೀಪಾವಳಿ ಬೇರೆ, 3 ದಿನ ದೀಪಾವಳಿ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ. ದೀಪಾವಳಿ ಅಂದ ತಕ್ಷಣ ದೀಪಗಳಿಂದ ಅಲಂಕಾರ ಮಾಡೋದು, ಹೂಗಳಿಂದ ಅಲಂಕಾರ ಮಾಡೋದು. ಈ ಸಲಿನೂ ಕೂಡ ಕೆಲವೊಂದು ಚಿಕ್ಕ ಪುಟ್ಟ ವಸ್ತುಗಳನ್ನು ನಾನು ತರಿಸ್ಕೊಂಡಿದ್ದೆ. ಬೆಳಿಗ್ಗೆನೆ ಎಲ್ಲ ಡೆಕೋರ್ನ ಮುಗಿಸ್ಕೊಂಡ್ಬಿಟ್ಟೆ, ಸೊ ದಟ್ ಸಾಯಂಕಾಲ ನನಗೆ ಬೇರೆದಕ್ಕೆ ಟೈಮ್ ಸಿಗುತ್ತೆ. ಆ್ಯಂಡ್ ನಿಮ್ಮಲ್ಲಿ ತುಂಬ ಜನಕ್ಕೆ ಅನುಭವ ಕೂಡ ಇರುತ್ತೆ, ಮಗು ಇದ್ದಾಗ ಸ್ವಲ್ಪ ಕಷ್ಟನೇ ಏನೇ ಚಿಕ್ಕ ಪುಟ್ಟ ಡೆಕೋರ್ ಅಥವಾ ಏನೇ ಕೆಲಸ ಮಾಡೋದಿದ್ರು. ಬಿಕಾಸ್ ಅವ್ರ ಮೂಡ್ಗೆ ತಕ್ಕಂತೆ, ಅವ್ರ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನಾವು ನಡ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೊಂಡು ಆ್ಯಸ್ ಯೂಶುವಲ್ ನಾನು ಜಿಮ್ಮಿಗೆ ಬಂದೆ. ನೋಡೋದಕ್ಕೆ ಬಹುಶಃ ನಿಮ್ಗೆ ಅಷ್ಟೊಂದು ಸುಸ್ತಾಗಿ ಕಾಣಿಸ್ತಾ ಇಲ್ಲ ಅನ್ಸತ್ತೆ, ಬಟ್ ಇನ್ನು ಪೂರ್ತಿಯಾಗಿ ಬ್ಯಾಕ್ ಟು ನಾರ್ಮಲ್ ಆಗಿಲ್ಲ ನಾನು. ಆದರೂ ಕೂಡ ನನ್ನ ರುಟೀನ್ನ ಮಿಸ್ ಮಾಡದೇ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದ ತಕ್ಷಣ ಮತ್ತೆ ಸಾಯಂಕಾಲ ಇನ್ನೊಂದ್ಸಲಿ ಪೂಜೆ ಮಾಡಿದ್ದಾಯಿತು. ನಿಮ್ಮೆಲ್ಲರ ಬದುಕಲ್ಲೂ ಸಂತೋಷ, ಕರುಣೆ, ಪ್ರೀತಿ, ವಾತ್ಸಲ್ಯ, ಸಾಧನೆ ಅನ್ನುವಂತಹ ಜ್ಯೋತಿ ದೀಪ ಸದಾ ನಿಮ್ಮ ಮನೆಗಳಲ್ಲಿ ಬೆಳಗಲಿ ಅಂತ ಹಾರೈಸ್ತೀನಿ. ಎಸ್, ಇದಾಗಿತ್ತು ಇವತ್ತಿನ ದಿನ. ಹಾಗೆಯೇ ಅಡುಗೆ ಮಾಡೋದಕ್ಕೆ ನಿಜವಾಗ್ಲೂ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಇವತ್ತು ಹೊರಗಡೆಯಿಂದ ಚಪಾತಿ, ಪಲ್ಯ, ಅದು ಇದು ಏನೇನೋ ಯಶು ತರಿಸಿದ್ರು. ಸೊ ಅದನ್ನು ಊಟ ಮಾಡಿ ಮಲಗೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು. ಇವತ್ತು ಒಂದೊಳ್ಳೆ ಸಿನಿಮಾ ಕೂಡ ನೋಡಿದ್ವಿ. ಸೊ ಎಸ್, ಇವತ್ತಿನ ನನ್ನ ದಿನ ಹೇಗಿತ್ತು ನಾಳೆ ಸಿಗ್ತೀನಿ.